ಶಿವಣ್ಣ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಆಫ್ಟರ್ 1 ಮಂತ್ ಆದ್ಮೇಲೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತೀರಾ ಆವಾಗ ಹೇಳ್ತಾ ಹೋಗೋದಾದ್ರೆ ಇವಾಗ ತಕ್ಷಣಕ್ಕೆ ಇವಾಗ ನಮ್ಗೆ 131 ನಡೀತಾ ಇದೆ. ಇನ್ನೊಂದು ಅದನ್ನ ಐ ಥಿಂಕ್ ರಾಮ್ ಚರಣ್ ಅವ್ರದ್ದು ಅದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾರೆ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತು ನಮ್ಮದು ಎ ಫಾರ್ ಆನಂದ್. ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದರೆ ಜಾಸ್ತಿ ಮೇಡಮ್ ಹತ್ರ ಹೇಳ್ತಾರೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 ಇಯರ್ ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಮೀ. ನನ್ನ ಅಂದ್ಕೊಂಡೆ ಮಲ್ಕೊಳ್ಳೋದು ಅದೇನು ಗೊತ್ತಿಲ್ಲ, ಒಂದು ಟೈಪ್ ರಿಲೇಷನ್ಶಿಪ್ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ಎ ವೆರಿ ಸ್ವೀಟ್. ನಾವು ಬರೀ ನಾಯಿ ಅನ್ಕೋತೀವಿ, ನಾಯಿ ಎಲ್ಲ ಜೀವ ಅಷ್ಟೇ. ಶಿವಣ್ಣ ಗೊತ್ತಿಲ್ಲ ನಮ್ಗೆ ಇತ್ತೀಚೆಗೆ ಅಲ್ಲಿ ಅಪ್ಪು ಸರ್ ಹೋದಾಗ ಹೇಳಿದ್ರಿ, ಅದು ಹೋಗಿದ್ರಂತೆ ನೀವು, ಅದ್ಯಾರೋ ಹೇಳಿದ್ರು ನಮ್ಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ ನನಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ, ಅಪ್ಪು ಸರ್ ಸಮಾಧಿ ಹತ್ರ ಹೋಗಿ ಕಣ್ಣೀರ್ ಹಾಕಿದ್ವಿ ಅಂತ, ಆರೋಗ್ಯ ಈ ತರ ಆಗುತ್ತೆ ಹಂಗೆ ಹೋಗ್ತಾ ಇರ್ತೀನಿ ಯಾವತ್ತೂ. ನಾನು ಹಂಗೆ ತುಂಬಾ ಭಾವುಕರಾಗಿ ಮಾತಾಡಿದ್ರಿ. ಇಲ್ಲ ಆ ಥರ ಎಲ್ಲ ಯಾವಾಗಲೂ ಆ ಥರ ಮಾಡೋದು. ಶಿವಣ್ಣ ಜೈಲರ್ 2 ಬರ್ತಾ ಇದೆ, ಅದ್ರಲ್ಲಿ ಏನಾದ್ರು ನೋಡ್ಬೋದಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ಮೇಲೆ ಗೊತ್ತಾಗ್ತದೆ. ಆಪರೇಷನ್ ಆದ ನಂತರ ಅಂದ್ರೆ ಡೈಲಿ ಹೇಗೆ ಶುರು ಆಗ್ತಿತ್ತು? ಡಾಕ್ಟರ್ ಏನು ಹೇಳಿದ್ರು ಅದು ಸ್ವಲ್ಪ ಹೇಳ್ಬೋದು ಅಂತ. ಹೇಗೆ ಶುರು ಆಗ್ತದೆ? ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ದೆ, ಭೀಮಣ್ಣ ಬರ್ತದೆ, ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ರು, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ಒಂದು ಕಡೆ ಕಾಫಿ ಕುಡಿತಾರೆ. ಮೇಡಮ್ ಬರ್ತಿದ್ರು, ಕೂತ್ಕೊಂಡು ಸ್ವಲ್ಪ ಹೊತ್ತು 1/2 hour ಅಲ್ಲಿ ತಿರ್ಗಾ ಮೇಲೆ ಹೋಗಿ ಸ್ಲೋ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರುವಾಯಿತು ಅಂದರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇರ್ತದೆ. ಡೈಲಿ ಒಂದೊಂಥರ ರೈಸು, ಚಿಕನ್ ಬಿರಿಯಾನಿ ಡಾಕ್ಟ್ರಿಗೆಲ್ಲ ತಿನ್ನಿಸ್ಬಿಡ್ತಾರೆ. ಈಗ ಸಹಜವಾಗಿ ಅಭಿಮಾನಿಗಳಿಗಿರುವಂಥ ಕುತೂಹಲ ಅಂದ್ರೆ ಓಕೆ ಆರಾಮಾಗಿದ್ದೀರಾ, ಇದ್ದಾಗಿದ್ದೀರಾ, ಅದ್ರ ಬಗ್ಗೆ ವಿಚಾರ ಇಲ್ಲ. ಸೊ ಬರೋಬ್ಬರಿ ಅಂದ್ರೆ 30 ದಿನಗಳ ವಿಶ್ರಾಂತಿಗೆ ಏನು ಸಜೆಸ್ಟ್ ಮಾಡ್ತೀವಿ? ಹಾಸ್ಪಿಟಲ್ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಇದ್ರು? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್. ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದ್ಮೇಲೆ 1 ವೀಕ್ ಎಲ್ಲ ಬಿಚ್ಚಾದ್ಮೇಲೆ ಫ್ರೀ ಆಯ್ತದೆ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದ್ಮೇಲೆ 1 ವೀಕ್ ಆದ್ಮೇಲೆ ಈಗ ಹೇಗೆ ಕೇರ್ ಮಾಡಕ್ಕೆ ಹೇಳಿದ್ರೆ ಇನ್ನೂ ಒಂದು ತಿಂಗಳು ಪ್ರೊಸೆಸ್ ರೆಸ್ಟಲ್ಲಿ ಇರಬೇಕು ಅನ್ನೋದನ್ನು ಕೇಳಿದ್ವಿ. ಸೊ ಹೇಗೆ ಕೇರ್ ಮಾಡ್ತೀವಿ? ನಾರ್ಮಲ್ ವಾಕಿಂಗ್ ಎಲ್ಲ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದರೆ ಒಂದು ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕು, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು. ಶಿವಣ್ಣ ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋಂಥದ್ದು, ಇಡೀ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋಂಥದ್ದು, ಬೆಂಗಳೂರು ಮಿಸ್ ಮಾಡ್ಕೊಳ್ಳೋಂಥದ್ದು, ಅದು ಬೇರೆ ಥರದ ಫೀಲಿಂಗ್ ಇರುತ್ತೆ ಅಣ್ಣ. ಈ ಸಿಚುವೇಶನ್ಗೆ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಭಾವುಕರಾಗಿ, ಅಭಿಮಾನಿಗಳು ಸಮುದ್ರದಂತೆ ಅನ್ನೋದು. ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಲ್ಲ. ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಹೆಂಗೆ ಅಂತ? ಯೂಶಲಿ ಮಿಸ್ ಮಾಡ್ಕೊತೀವಿ, ಬಟ್ ಎಲ್ಲೇ ಹೋದ್ರೂ ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಾಗಿರ್ಬೋದು. ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ, ಹೆಂಗೋ ಮಾಡ್ತೀವಮ್ಮ. ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆಲಿ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾವು ಎಲ್ಲೇ ಹೋದ್ರು ನಾವು ಜಾಲಿಯಾಗಿ ಇದು ಮಾಡ್ತೀವಿ. ಅವಾಗ ಫೋನ್ ಮಾಡ್ತಾ ಇರ್ತೀವಿ, ಅವಾಗ ಸುದೀಕ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಪ್ರಾಣ ತಿಂತಾ ಇರ್ತೀವಿ.